ಇವರಿಗೆ ಫಸ್ಟ್ ವ್ಲಾಗರ್ ಆಫ್ ದ ಇಯರ್ ಅಂತ ಬಹುಮಾನ ವಿತರಿಸಲಾಗುವುದು. ಅವಳನ್ನೆಲ್ಲ ರೆಡಿ ಮಾಡ್ತಿದ್ದು ರೆಡಿ. ಸ್ವಾಮಿಗೆ ಟೆನ್ಷನ್ ಆಗ್ತಾ ಉಂಟು. ಬಾಯ್. ಎಲ್ಲರಿಗೆ ಫೋಟೋ ಶೂಟ್ ಆಗ್ತಾ ಉಂಟು. ನಮ್ದು ಈಗ ಆಗಿ ನಾವು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋ ಎಲ್ಲ ನೀವೆಲ್ಲರೂ ನೋಡಿರ್ಬೋದು. ನಾವೀಗ ಎಲ್ಲಿ ಬಂದಿದ್ದೀವಿ ಅಂತೇಳಿ ವಿಡಿಯೋ ನೋಡಿ. ಓಕೆ, ನಮಗೆ ಪರ್ಚೇಸಿಂಗ್ ಇತ್ತು. ಸೊ ಕೆಲವೆಲ್ಲ ಆಫರ್ ಇತ್ತು ಇಲ್ಲಿ. ನಾವು ಇಲ್ಲಿ ಸ್ವಲ್ಪ ಐಟಮ್ ಪರ್ಚೇಸ್ ಮಾಡಿದೆವು. ನಾವೆಲ್ಲರೂ ಹೆಚ್ಚಾಗಿ ಗೇಮ್ಸ್ ಎಲ್ಲ ಆಟ ಆಡ್ತಾ ಇರ್ತೇವೆ. ಕ್ಯಾರಮ್, ಟೆನ್ನಿಸ್ ಆಗಿರ್ಬೋದು, ಆಮೇಲೆ ಇನ್ನಿತರ ಗೇಮ್ಸ್ಗಳನ್ನೆಲ್ಲ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಆಟ ಆಡ್ತೇವೆ. ಹಾಗೆ ಬಾಲ್ಸ್ ಕೂಡ ಹಸ್ಬೆಂಡ್ ಪರ್ಚೇಸ್ ಮಾಡಿದರು ಇಲ್ಲಿ. ಬೇಕಾ ಪುಟ್ಟದು? ಬೇಕಾ? ಹಾಯ್ ಮಾಡಿ, ಹಾಯ್. ಇಸ್ಕೊಡಿ, ಇಸ್ಕೊಡಿ. ಇಲ್ಲಿ ಕೂಡ ನಮಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನಮ್ಮ ಜೊತೆ ತುಂಬ ಮಾತಾಡಿದರು. ಸ್ವಲ್ಪ ಹೊತ್ತು ಮಗು ಜೊತೆ ಮಾತಾಡಿದೆವು. ಸ್ವಲ್ಪ ಚೇಷ್ಟೆಗಳನ್ನು ಕೂಡ ಮಾಡಿದೆವು. ನನಗೆ ಕೂಡ ಮಗು ಅಂದರೆ ತುಂಬ ಪ್ರೀತಿ. ಮನೆಗೆಲ್ಲ ಕೆಲವು ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿದೆವು. ಆಮೇಲೆ ಚಿನ್ನಿಗೆ ಟೀ ಶರ್ಟ್ ಎಲ್ಲ ಬೇಕಿತ್ತು. ಈಗ ಸಮ್ಮರ್ ಸೀಸನ್ ಅಲ್ವಾ, ಟೀ ಶರ್ಟ್ ಎಲ್ಲ ತುಂಬ ಪರ್ಚೇಸ್ ಮಾಡಿದೆವು. ಶೂ ಕೂಡ ನ್ಯೂ ಕಲೆಕ್ಷನ್ ಬಂದಿತ್ತು. ನೋಡುವಾಗ ತುಂಬ ಚಂದ ಕಾಣ್ತದೆ. ಯಾವುದು ತೆಗಿಬೇಕಂತೇಳಿ ಹಸ್ಬೆಂಡಿಗೆ ಗೊತ್ತಾಗಲಿಲ್ಲ. ಹಾಗೆ ಅದನ್ನು ಕೂಡ ಇಲ್ಲೇ ಪರ್ಚೇಸ್ ಮಾಡಿದರು. ನನಗೆ ಹಾಗೂ ಹಸ್ಬೆಂಡಿಗೆ ಮನೆ ಡೆಕೋರ್ ಮಾಡೋದು ತುಂಬ ಇಷ್ಟ. ಸೊ ಇದನ್ನು ಕೂಡ ಇಲ್ಲೇ ಪರ್ಚೇಸ್ ಮಾಡಿದೆವು. ಇವರಿಗೆ ಫಸ್ಟ್ ವ್ಲಾಗರ್ ಆಫ್ ದ ಇಯರ್ ಅಂತ ಬಹುಮಾನ ವಿತರಿಸಲಾಗುವುದು. ಅದು ಮ್ಯೂಸಿಕ್. ನಮ್ಮದು ಪರ್ಚೇಸಿಂಗ್ ಎಲ್ಲ ಆಯಿತು. ಹೇಗೂ ನೈಟ್ ಆಯಿತು. ಹಾಗೆ ನಾವು ಊಟಕ್ಕೆ ನಮ್ಮ ಫೇವ್ರೆಟ್ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಗ್ರೀನ್ ಪಾರ್ಕಲ್ಲಿ ಇದ್ದೇವೆ ನಾವು. ಇದೆಲ್ಲ ಫುಡ್ ತಗೊಂಡಿದ್ದೇವೆ. ಕೊನೆಗೆ ಲೈಮ್ ಸೋಡಾ ಕುಡಿದು ಅಲ್ಲಿಂದ ಮನೆಗೆ ಹೊರಡಿದ್ದೆವು. ಹಾಯ್ ಸ್ವೀಟಿ. ಹಾಯ್ ಫ್ರೆಂಡ್ಸ್. ಹಾಯ್ ಮಮ್ಮಿ. ಇವತ್ತು ಸೆಕೆಂಡ್ ಡೇ, ಕಾಲೇಜ್ ಫಸ್ಟ್ ಆಗ್ತಾ ಉಂಟು. ಇವತ್ತು ಅದರದ್ದು ಸೆಕೆಂಡ್ ಡೇ, ಕಲ್ಚರಲ್ ವೀಕ್ ಆಗ್ತಾ ಉಂಟಲ್ಲ. ಹಾಗೆ ಇವತ್ತು ಟ್ರೆಡಿಷನಲ್ ಡೇ ಆಗಿ ಇದು ನನ್ನ ಔಟ್ಫಿಟ್. ಇವತ್ತು ಸಾರಿ ಹಾಕಿದ್ದೇನೆ ನಾನು ಇವತ್ತು. ಹೇಗಾಗ್ತದಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈಗ ನಮ್ದು ಇವತ್ತು ಪ್ರೋಗ್ರಾಮ್ಸ್ ಎಲ್ಲ ಉಂಟು. ಹಾಗೆ ಅಟೆಂಡ್ ಆಗಲಿಕ್ಕೆಲ್ಲ ಹೋಗ್ತಿದ್ದೇನೆ. ಮತ್ತೆ ಅಲ್ಲಿ ಎಂತೆಲ್ಲ ಆಗ್ತದೆ ಕ್ಯಾಪ್ಚರ್ ಮಾಡಿ ಮೇಲೆ ತೋರಿಸ್ತಾನೆ. ಫ್ರೆಂಡ್ಸ್ ಎಲ್ಲ ಯಾರು ಸಿಗ್ತಾರೆ ತೋರಿಸ್ತಾನೆ. ಮತ್ತೆ ಬಂದು ಮಾತ್ರ ಮಾತಾಡ್ತಾನೆ. ಮತ್ತೆ ನಿನ್ನೆದ ಪ್ರೀವಿಯಸ್ ವಿಡಿಯೋ ಎಲ್ಲರೂ ನೋಡಿರ್ಬೋದು. ಬಾಲಿವುಡ್ ಥೀಮ್ ರಿಲೇಟೆಡ್ ಕಾಂಪಿಟೇಷನ್ ಇತ್ತು. ಇವಳು ಕಾಜಲ್ ರೋಲ್ ಇದು ಆ್ಯಕ್ಟ್ ಮಾಡಿದ್ಲು. ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿದ್ದಾಳೆ. ಹೊರಡುದು ಡ್ಯಾಡ್ ನಾನು ಡ್ರಾಪ್ ಮಾಡ್ತಾರೆ ಅಲ್ಲಿ ತನಕ.
ಮತ್ತೆಂತೆಲ್ಲ ಆಗ್ತದೆ ಅಂತ ಅಲ್ಲಿ ಕ್ಯಾಪ್ಚರ್ ಮಾಡಿ ಎಷ್ಟಾಗ್ತದೆ ಅಷ್ಟು ತೋರಿಸ್ತೇನೆ. ಓಕೆ ಓಕೆ ಬಾಯ್ ಫ್ರೆಂಡ್ಸ್, ಬರ್ತೇನೆ. ಡ್ಯಾಡಿ ಅಂತ ಇವರು ಅವಳನ್ನೆಲ್ಲ ರೆಡಿ ಅಲ್ಲ, ಸಾರಿಯನ್ನೆಲ್ಲ ಸರಿ ಮಾಡ್ತಿದ್ದಾರೆ. ಹಾಂ ಓಕೆ ಬಾಯ್. ಈಗ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಹಸ್ಬೆಂಡ್ ನೋಡಿ. ಬಾಯ್. ನಮ್ಮ ಟಾಮಿಗೆ ಟೆನ್ಷನ್ ಆಗೋದು ನಮ್ಮ ಕಾರ್ ಸ್ಟಾರ್ಟ್ ಆಗುವಾಗ. ಟಾಮಿಗೆ ಟೆನ್ಷನ್ ಆಗ್ತಾ ಉಂಟು. ಹಾಂ ಬಾಯ್. ಎಲ್ಲರಲ್ಲಿ ಫೋಟೋ ಶೂಟ್ ಆಗ್ತಾ ಉಂಟು. ನಮ್ಮದು ಈಗ ಆಗಿ ನಾವು ಹೊರಗೆ ಈಗ ಫೋಟೋ ಶೂಟ್ ಮಾಡ್ತಿದ್ದೇವೆ ನೋಡಿ. ಎಲ್ಲ ಫೋಟೋ ಶೂಟ್ ಆಗ್ತಾ ಉಂಟು, ಇಲ್ಲಿ ಎಲ್ಲ ತುಂಬ ಮಂದಿದ್ದಾರೆ. To present you with a small present. Thought our butter was only fit in the kitchen? Oh no! Butter is so smooth, our butter can make the ring come off in an instant. और इधर रेस चलता हुआ आज के दिन दो खतरनाक खिलाड़ियों के बीच दो रेसर्स के नाम पर जाने जाते हैं, और चिंकू और मिंगू। चिंकू आगे बढ़ता हुआ रेस के साथ, और ये देख रहा है मिंगू पीछे जाते हुए, और आगे बढ़ता है चिंकू। और ये क्या हुआ? टायर डिफ्यूज होता हुआ, टायर डिफ्यूज हो चुका है, और मिंगू आगे बढ़ते जा रहा है, आगे बढ़ते जाते हुए दिख रहा है। अरे ये क्या? रुका ही नहीं वो, उसके टायर ही नहीं बदला। और इधर मैच जीतता हुआ आज हम दिखाने जा रहे हैं एक अनोखा प्रोडक्ट जिसका नाम है गोल गोल टायर्स। पहला दृश्य आपके सामने पेश कर। भाई आजकल मेरे पास पैसा खत्म हो गया, तेरे पास कुछ जुगाड़ है क्या? जुगाड़? हाँ, क्यों ना हम चोरी करें? चोरी? आज तो बैंक भी बंद है, किधर से चोरी करेंगे? क्या हुआ? बैंक बंद है तो क्या हुआ? मेरे पास कील है, कील। कील? कील से भला क्या हो सकते हैं? कील से सब कुछ हो सकता है। क्यों ना हम कील से टायर पंचर करके चोरी करें? वाह बेटे वाह। तुझे कहाँ जाना है? तुझे 7 समुद्र पार लेके जाऊंगा। तो आपने देखा लापरवाही का नतीजा। तो अगर ये टायर इस्तेमाल करते भैया तो आज ये दिन देखने को नहीं मिलता। ये लीजिए, ये लगे। अगर ये टायर लगाएंगे तो आपका राइड स्मूथ हो जाए। तो लगाने के बाद एक गाना हो जाए, गोल 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 गोल। छपक। दो मछली पानी में गई, पानी में गई। छपक। छपक। 3 मछली, 3 मछली, 2 मछली, पानी में गई, पानी में गई। छपक, छपक। 3 मछली, 3 मछली, 3 मछली, 3 मछली। बहुत
ವರ್ಷಗಳಿಂದ ನನಗೆ ಮಂಡವೇ ಇಲ್ಲ. आ गई हूँ इस स्टेज पे, आग लगी और साथ में घूंघट भी लेके आई हूँ, क्योंकि राखी का स्वयंवर तो होता ही रहेगा। पहली बार भी थोड़ा बताइए हमें व्हाट हैपेंड इन मैसूर. वैसे तो मैसूर इज अ वेरी प्रिटी प्लेस एंड आई लव 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 मैसूर. मैसूर में एक व्यक्ति है जिनको आप बहुत अच्छे से जानती हैं, उनका focus, embodiment of relentless force, a sense of awe, with a resolute stride, death approaches, of mortality sinks. Slot number 7 was 5 minutes and 3 seconds. Thank you. इसलिए मैंने सब मोबाइल कवर भी डाला है मेरी बनाना शेप का. सोचा तो लड़कों को तो बहुत मजा आता होगा, लेकिन फिर भी मैं बोलना चाहता हूँ कि कैसा लगा मेरा कॉस्ट्यूम. थैंक यू. और मैं ये बोलना चाहता हूँ, ऑडियंस नहीं, ये तो ऑडियंस है. सब लोग मेरा फैन है, सब लोग मेरा फैन है. ऐसा मेरा जज ऐसा पूरा डर कर रहा है मेरा पूरा. ಇದೆಲ್ಲ ಸ್ವೀಟಿ ಕಾಲೇಜಿನಲ್ಲಿ ಆದ ಪ್ರೋಗ್ರಾಮ್. ನಿಮ್ಮೆಲ್ಲರಿಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸುತ್ತಾ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್. ಓಕೆ, ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.